ವಿಚಾರದಲ್ಲಿ ಇದಕ್ಕಿದ್ದ ಹಾಗೆ ಸರ್ಕಾರಕ್ಕೆ ನಾವು ಬೆಲೆ ಏರಿಕೆ ಮಾಡ್ತಾ ಇದೀವಿ ಅಂತ ಮನವರಿಕೆ ಆಗಿದೆ ಅಂತ ಸನ್ಮಾನ್ಯ ನಮ್ಮ ಅರಣ್ಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ, ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಎಲೆಕ್ಟ್ರಿಸಿಟಿ ದರ ಹೆಚ್ಚಾದಾಗ ಗೊತ್ತಾಗಿರ್ಲಿಲ್ವಾ ರಾಮಲಿಂಗಾರೆಡ್ಡಿ ಅವರಿಗೆ? ಎಲೆಕ್ಟ್ರಿಸಿಟಿ ದರ 80% ದರ ಹೆಚ್ಚಾಗಿದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ 80% ಎಲೆಕ್ಟ್ರಿಸಿಟಿ ದರ. ಯಾವ ವ್ಯವಸ್ಥೆ ಬದುಕಲಿಕ್ಕೆ ಸಾಧ್ಯವಾಗುತ್ತೆ ಯೋಚನೆ ಮಾಡಿ. ಕರೆಂಟ್ ಬಿಲ್ ಜಾಸ್ತಿ 80% ಜಾಸ್ತಿ ಆಗುತ್ತೆ. ಯಾವ ಕೈಗಾರಿಕೆಗಳು ಇಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ? ಈಗಲೇ ರಾಜ್ಯವನ್ನು ಬಿಟ್ಟು ಕೈಗಾರಿಕೆಗಳು ಬೇರೆ ರಾಜ್ಯಕ್ಕೆ ಹೋಗ್ತಿರೋದು. ನೀರಿನ ದರ 50% ಜಾಸ್ತಿ ಆಗಿದೆ. ಆಸ್ತಿ ತೆರಿಗೆ 50% ಜಾಸ್ತಿ ಆಗಿದೆ. ಕಸ ವಿಲೇವಾರಿ 3 ಪಟ್ಟು 4 ಪಟ್ಟು 10 ಪಟ್ಟು, ಅಪಾರ್ಟ್ಮೆಂಟ್ಗಳಿಗೆ 10 ಪಟ್ಟು. ಹಾಗೆ ಖರ್ಚು ಮಾಡೋದು 3 ಪಟ್ಟು 4 ಪಟ್ಟು 5 ಪಟ್ಟು. ಗುತ್ತಿಗೆದಾರರಿಗೆ ಹಬ್ಬ. ಕಸ ವಿಲೇವಾರಿ ಗುತ್ತಿಗೆದಾರರಿದಾರಲ್ಲ, ಹಗಲು ದೊರಡೆ. ಕಾರ್ಪೊರೇಟ್ ಕಂಪನಿ ಹೆಸರಲ್ಲಿ ಹಗಲು ದೊರಡೆ, ಕರೆಂಟ್ ಅಲ್ಲಿ ಹಗಲು ದೊರಡೆ, ನೀರಿನಲ್ಲಿ ದೊರೋಡೆ, ಆಸ್ತಿ ತೆರಿಗೆನಲ್ಲಿ ದೊರೋಡೆ, ಕಸದಲ್ಲಿ ದೊರೋಡೆ. ಇದು ದೊರೋಡೆ ಆಗ್ತಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರು ಈ ವಿಚಾರಗಳನ್ನು ಮಾತಾಡಿ. ಪಾರ್ಕಿಂಗ್ ಅನ್ನೋಂಥ ಸಮಸ್ಯೆ ಇಡೀ ಬೆಂಗಳೂರಿಗೆ ಆವರಿಸಿಕೊಂಡಿದೆ. ಪಾರ್ಕಿಂಗ್ ಅನ್ನ ಬಗೆಹರಿಸಲೇಬೇಕು. ಅರೆ ಹೇಗ್ ಬಗೆಹರಿಸ್ತೀನಿ ಅಂತ ಸಮಾಲೋಚನೆ ಮಾಡಿ. ರಾಮಲಿಂಗಾರೆಡ್ಡಿ ಅವರೇ, ಹಿರಿಯರಿದ್ದೀರಾ, ಅನುಭವ ಇದ್ದೀರಾ. ಬೆಂಗಳೂರಿನಲ್ಲಿ ಇವತ್ತು ಪಾರ್ಕಿಂಗ್ ವಿಚಾರನ ಬಗೆಹರಿಸೋದು ಹೇಗೆ ಅಂತ ನೀವು ಮಾಡಬೇಕು. ಆ ವಿಚಾರ ಮಾಡದೇ ಏಕಾಏಕಿ ನೀವು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಅದು ಸರಿ ಇಲ್ಲ. ಸಮಾಲೋಚನೆ ಮಾಡಿ ನೀವು ಸರ್ಕಾರ ತಗೊಂಡಿದ್ದೀರಾ. ಸರ್ಕಾರ ಜವಾಬ್ದಾರಿಯುತವಾಗಿ ನಿರ್ವಹಣೆಯನ್ನು ಮಾಡುವಂಥದ್ದು ಆಗಬೇಕು. ಎಲ್ಲಾ ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರು. ಒಂದೇ ಹೇಳಿದಲ್ಲ, ಗೈಡೆನ್ಸ್ ವ್ಯಾಲ್ಯೂ, ಪೆಟ್ರೋಲ್ ಬೆಲೆ, ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದೀರಾ, ರೈತರಿಗೆ ಏನಾದ್ರು ಕೊಟ್ಟಿದ್ದೀರಾ? ಇಂಥವು ಎಷ್ಟು ಏರ್ಕೊಂಡೇ ಹೋಗಿದೆ ಹೊರತು ಇನ್ನು ಇಳಿದಿರೋದು ಯಾವುದೂ ಇಲ್ಲ. ಹಾಗಾಗಿ ಎಲ್ಲ ಗಗನಕ್ಕೆ ಹೋಗಿದೆ. ಈ ಗಗನಕ್ಕೆ ಏರಿಸ್ಬಿಟ್ಟು ಜನರು ಬದುಕನ್ನ ಕಷ್ಟ ಮಾಡಿ ನಗರ ಭಾಗದಲ್ಲಿ ಒಬ್ಬರಿಗೆ ಒಂದು ಮನೆ ಕೊಡ್ಲಿಕ್ಕಾಗಿದೆ. ನಿಮಗೆ ಒಂದು ಮನೆ ಕೊಟ್ಟಿಲ್ಲ, ಒಂದು ಬದುಕಿ ಕೊಟ್ಟಿಲ್ಲ, ಒಂದು ರೇಷನ್ ಕಾರ್ಡ್ ಕೊಡಲ್ಲ, ಪೆನ್ಷನ್ ಕೊಡಲ್ಲ, ಏನು ಕೊಡಲ್ಲ. ಬೆಂಗಳೂರು ನಗರದ ಜನರಿಗೆ ಬದುಕೇ ಕಷ್ಟಪಡಿಸಿ ಬದುಕಲಿಕ್ಕೆ ಆಗದ ರೀತಿಯಲ್ಲಿ ಈ ಕಾಂಗ್ರೆಸ್ ಬೆಂಗಳೂರು ನಗರದಲ್ಲಿರುವಂತಹ ಬಡವರ ವಿರೋಧಿ ಯಾರು ಅಂದ್ರೆ ಅದು ಕಾಂಗ್ರೆಸ್ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಮತ್ತು ಬೆಂಗಳೂರು ಜನರ ಬದುಕನ್ನು ಕಷ್ಟ ಮಾಡಿರುವಂಥದ್ದು ಯಾರು ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ. ಇದು SIR ಅನ್ನುವಂಥದ್ದು ಒಂದು ಒಳ್ಳೆ ಪ್ರಕ್ರಿಯೆ. ಮತದಾರ ಪಟ್ಟಿ ಶುದ್ಧೀಕರಣ ಆಗಬೇಕು. ಆ ಶುದ್ಧೀಕರಣ ಆಗಿ ಉತ್ತಮಗೊಳ್ಳಬೇಕು. ಆ ಪ್ರಕ್ರಿಯೆ ಆಗುವಂಥದ್ದು ಒಳ್ಳೇದಿದೆ. ಆದರೆ ಇದರಲ್ಲಿ ಸವಾಲುಗಳು ಇದೆ. ಈಗ ವಿಶೇಷವಾಗಿ ಇಡೀ ಭಾರತದಲ್ಲಿ ಅತಿ ಕಡಿಮೆ ಮತದಾರ ಪಟ್ಟಿಯಲ್ಲಿ ಸೇರಿರುವಂಥದ್ದು ಏನು ಡಿಜಿಟಲೈಸೇಷನ್ ಆಗಿರುವಂಥದ್ದು SIR ನಲ್ಲಿ ಇಡೀ ಭಾರತದಲ್ಲಿ ಒಂದು ನಗರ ಅಂದ್ರೆ ಅದು ಬೆಂಗಳೂರು ನಗರ. ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಎಷ್ಟೋ ಉತ್ತಮವಾಗಿದೆ. ಆದರೆ ಬೆಂಗಳೂರು ನಗರ ಮಾತ್ರ ಇಡೀ ಭಾರತದಲ್ಲಿ ಅತಿ ಕಮ್ಮಿ ಡಿಜಿಟಲೈಸೇಷನ್ ಆಗಿರೋದು ಬೆಂಗಳೂರು ನಗರ. ಯಾಕೆ ಅಂದ್ರೆ ಹೈಯೆಸ್ಟ್ ಮೈಗ್ರೇಷನ್ ಇರುವಂತ ನಗರ, ಹೈಯೆಸ್ಟ್ ಮೈಗ್ರೇಷನ್ ಇದೆ. ಹಾಗಾಗಿ ಇವತ್ತು ನಾಗರಿಕರು ಭಾಗವಹಿಸಬೇಕು, ಅಧಿಕಾರಿಗಳು ಸಾಕಷ್ಟು ಗಮನ ವಹಿಸಬೇಕು. ಅಧಿಕಾರಿಗಳು ಇನ್ನೂ ಉತ್ತಮವಾಗಿ ಕೆಲಸ ಮಾಡಬೇಕಿತ್ತು. ಅವರೆಲ್ಲ ಒಂದ್ ಕಡೆ ಡಿಜಿಟಲ್ ಎನ್ಯುಮರೇಷನ್ ಶುರು ಮಾಡೋ ಮುಂಚೆ ಮ್ಯಾಪಿಂಗ್ ಅಂತ ಆಗ್ತಿತ್ತು. ಆ ಸರಿಯಾಗಿ ಮ್ಯಾಪಿಂಗ್ ಅನ್ನ ಮಾಡದ ಕಾರಣ ಪ್ರಾರಂಭದಲ್ಲಿ ಮ್ಯಾಪಿಂಗ್ ಆಗ್ತಿತ್ತು. ಆ ಮ್ಯಾಪಿಂಗ್ ಸರಿ ಮಾಡಿದರೆ ಈ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಆಗುವಂಥದ್ದು ಆಗ್ತಿತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಸರಿಯಾಗಿ ನಿರ್ವಹಣೆಯನ್ನು ಮಾಡದ ಕಾರಣ ಒಂದಿಷ್ಟು ಸವಾಲಿದೆ. ಆದರೂ ನಾವು ಮುಂದುವರೆದು ಇವತ್ತು ನಾಗರಿಕರ ಸಹಕಾರ ಕೇಳಬೇಕು. ನಾಗರಿಕರನ್ನೆಲ್ಲ ಎಚ್ಚೆತ್ತುಕೊಂಡು ನಿಮ್ಮ ಹೆಸರುಗಳು ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಿದ್ದೀರಾ, ನಗರದಲ್ಲಿ ವಾಸ ಮಾಡಿ ಈ ಮತದಾರ ಪಟ್ಟಿಯಲ್ಲಿ ಅಂದರೆ ಸರಿ ಇಲ್ಲ. ಆ ಮತದಾರ ಪಟ್ಟಿಯಲ್ಲಿ ಸೇರ್ಲಿಕ್ಕೆ ವಿವಿಧ ರೀತಿಯಾದಂಥ ಎನ್ಯುಮರೇಷನ್ ಫಾರ್ಮ್ ಸಿಕ್ಕಿಲ್ಲ ಅಥವಾ ಶಿಫ್ಟ್ ಆಗಿದ್ರು ಫಾರಂ 6 ತಗೊಳ್ಬೋದು. ಫಾರಂ 6, ಫಾರಂ 8 ಅನ್ನ ನೀವು ಅಳವಡಿಸ್ಕೋಬಹುದು. ದಯವಿಟ್ಟು ಈ ತಕ್ಷಣ ಆನ್ಲೈನ್ ಮೂಲಕ ಆಗಲಿ ಅಥವಾ ಅರ್ಜಿ ಮೂಲಕ ತಾವು ಅದನ್ನು ಉಪಯೋಗಿಸ್ಕೊಂಡು SIR ನಲ್ಲಿ ಭಾಗವಹಿಸಿದ ನಾಗರಿಕರು ಏನು ಅಂದ್ರೆ ಬರೀ ಮತ ಹಾಕೋಕ್ಕೋಸ್ಕರ ಎಲ್ಲ ಒಂದ್ ಕಡೆ ಯಾರೋ ಮಾಡ್ಕೋತಾರೆ ಅಂದ್ರೆ ಆಗಲ್ಲ. ಇದು ಪ್ರತಿಯೊಬ್ಬರು ಜವಾಬ್ದಾರಿ ಆಗಲಿ. ಮತದಾರ ಆಗೋಕ್ಕಿಂತಲೂ ಇನ್ನು ಹೆಚ್ಚಿನ ರೀತಿ ನಿಮ್ಮ ಹಿತದಲ್ಲೂ ಗಮನದಲ್ಲಿಟ್ಕೊಂಡ್ರು ನಿಮ್ಮ ಹಿತದ ದೃಷ್ಟಿಯಿಂದಲೂ ತಾವು ಭಾಗವಹಿಸಿ ತಾವು ನೋಂದಾಯಿಸಿಕೊಳ್ಳೋದು ನಿಮ್ಮ ಕರ್ತವ್ಯ. ದಯವಿಟ್ಟು ಈ ಮಾಧ್ಯಮದ ಮೂಲಕ ನಾನು
ನನ್ನ ನಾಗರಿಕರಲ್ಲಿ ಕೇಳ್ಕೊತೀನಿ. ನಾನು ಇದೇ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರಲ್ಲೂ ಕೇಳ್ಕೊತೀನಿ. ಜನಪ್ರಿಯ ನಟರು, ಹಿರಿಯರು, ಉದ್ಯಮಿಗಳು, ಬೇರೆ ಬೇರೆ ಸಮಾಜದಲ್ಲಿ ಗಣ್ಯಮಾನ್ಯರು ಇದ್ದಾರಲ್ಲ, ಅವ್ರ ಕಡೆಯಿಂದನೂ ಒಂದು ಒಳ್ಳೆಯ ಸಂದೇಶ ಕೊಡಿಸಿ ಅಂತಾನು ಕೇಳ್ಕೊತೀನಿ. ಚಲನಚಿತ್ರ ನಟರಾಗಲಿ ಅಥವಾ ಗಣ್ಯಮಾನ್ಯರಾಗಲಿ ಒಂದು ಸಂದೇಶ ಕೊಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಇವತ್ತೆಲ್ಲ ಒಂದು ಕಡೆ ಮೈ ಮರ್ತು ಕೂತಿದ್ದಾರೆ. ತುಂಬ ಜನ ಏನೋ ಯಾರೋ ಮಾಡ್ಕೋತಾ ಇದ್ದಾರೆ ಅಂತ. ಎಲ್ಲರೂ ಭಾಗವಹಿಸಿದ್ರೆ ಮಾತ್ರ ಯಶಸ್ವಿ ಆಗುತ್ತೆ. ವಿಶೇಷವಾಗಿ ಬೆಂಗಳೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲೂ ಇದೆ, ಎಲೆಕ್ಷನ್ ಕಮಿಷನ್ ಮೇಲಿದೆ, ನಾಗರಿಕರ ಮೇಲಿದೆ.